ಹಲೋ, ಹೇಳಿ ಸಿದ್ದೇಶ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಇಷ್ಟೊಂದು ಸಹಾಯ ಮಾಡಿದ್ದಕ್ಕೆ. ಇರಲಿ ಮೇಡಮ್, ಪರವಾಗಿಲ್ಲ ಪರವಾಗಿಲ್ಲ. ನಮಗೂ ಏನಾದರೂ ಹೆಲ್ಪ್ ಬೇಕಾದಾಗ ನಿಮ್ಮನ್ನು ಕರೀಲೇಬೇಕಲ್ಲ. ಹಾಂ, ಏನು ಮಾಡ್ತಿದ್ದೀರಾ ಮೇಡಮ್? ಏನೂ ಇಲ್ಲ ಸರ್, ನಾನು ನಾಸಿರ್ ಸುಮ್ಮನೆ ಮಾತಾಡ್ತಿದ್ದೀವಿ. ಸ್ವಲ್ಪ ರೆಸ್ಟ್ ಸಿಕ್ತಲ್ಲ ಸರ್, 3 ದಿವಸದಿಂದ ಫುಲ್ ಟೆನ್ಷನ್ ಆಗಿತ್ತು. ಇವಾಗ ಒಂದು ಸ್ವಲ್ಪ ಫ್ರೀ ಸಿಕ್ತು ಸರ್. ನೀವೇನು ಮಾಡ್ತಿದ್ದೀರಾ ಸರ್? ಸುಮ್ಮನೆ ಕೂತಿದ್ದೀವಿ ಮೇಡಮ್. ಮೇಡಮ್, ಸಂಜೆ ಡ್ಯೂಟಿ ಮುಗಿದ್ಮೇಲೆ ಎಲ್ಲಾದರೂ ಚಾಟ್ಸ್ ತಿನ್ನಕ್ಕೆ ಹೋಗೋಣ? ಚಾಟ್ಸಾ? ನಂಗೆ ಅಭ್ಯಾಸ ಇಲ್ಲ ಸರ್, ನಾನು ಅದೆಲ್ಲ ತಿನ್ನಲ್ಲ. ಬನ್ನಿ ಮೇಡಮ್, ಅದೆಲ್ಲ ತಿಂದರೆ ದಪ್ಪ ಆಗ್ಬಿಡ್ತೀನಿ ಅಂತನಾ? ಹಾಗೇನಿಲ್ಲ ಸರ್, ಹಾಗೇನಿಲ್ಲ. ಏನು ನನಗೆ ಇಷ್ಟ ಆಗಲ್ಲ ಸರ್ ಹೊರಗಡೆ ಫುಡ್ಡು. ಇವತ್ತು ಒಂದು ದಿವಸ ಬನ್ನಿ ಮೇಡಮ್, ಹೊರಗಡೆ ಏನಾದರೂ ಐಸ್ ಕ್ರೀಮು ಅಥವಾ ಚಾಟ್ಸು ಏನಾದರೂ ತಿನ್ಕೊಂಬರೋಣ. ನೋಡೋಣ ಸರ್, ಫ್ರೀ ಆದರೆ ನಾನೇ ಕಾಲ್ ಮಾಡ್ತೀನಿ. ಐ ಲವ್ ಯು. ಏನು ಸರ್ ಐ ಲವ್ ಯು ಅಂತ ಇದ್ದೀರಾ? ಅಯ್ಯೋ ನಾನಲ್ಲ, ಅಲ್ಲೇ ಯಾರೋ ಪಕ್ಕದಲ್ಲಿ ಹೇಳ್ತಿದ್ದಾರೆ. ಅಯ್ಯೋ ನಾನಲ್ಲ ಮೇಡಮ್. ಓ ಹೌದಾ, ಸರಿ ಸರ್. ಇವಾಗ ಬೇರೆ ಲವ್ ಕೇಸಲ್ಲಿ ಜಾಸ್ತಿ ಆಗ್ತಾ ಇದೆಯಲ್ಲ, ಯಾರೋ ಹೇಳ್ತಿರ್ಬೇಕು. ಹೌದು ಮೇಡಮ್, ಹೌದು. ನನ್ನನ್ನೇ ಬರೋ ಯಾರ ಹತ್ರ ಹೇಳ್ಕೊಂಡು. ಸರಿ ಮೇಡಮ್, ನೀವು ಹೊರಗಡೆ ಬರೋಗಿದ್ರೆ ಕಾಲ್ ಮಾಡಿ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಮೇಡಮ್. ಸರ್ ನನಗೋಸ್ಕರ ಏನು ವೆಯ್ಟ್ ಮಾಡಬೇಡಿ, ನೀವು ಹೋಗಿ ತಿನ್ಕೊಂಬರೋಗಿದ್ರೆ ತಿನ್ಕೊಂಬನ್ನಿ ಸರ್. ಮೇಡಮ್ ನೀವು ಬರ್ತೀನಿ ಅಂತಂದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ ಮೇಡಮ್. ನೋಡೋಣ ಸರ್, ನಾಸಿರೋರ್ನು ಕೇಳ್ತೀನಿ, ಅವರು ಬಂದರೆ ಕರ್ಕೊಂಬರ್ತೀನಿ. ಅಯ್ಯೋ ರಾಮ, ನಮಗಿಬ್ಬರ ಮಧ್ಯೆ ನಾಸಿರ್ ಏನಕ್ಕೆ? ಸರಿ ಮೇಡಮ್. ಏನಂತ ಮೇಡಮ್? ಸಿದ್ದೇಶ್ ಸರು ಹೊರಗಡೆ ಎಲ್ಲಾದರೂ ಹೋಗಿ ಚಾಟ್ಸ್ ತಿನ್ಕೊಂಬರೋಣ ಬನ್ನಿ, ಡ್ಯೂಟಿ ಮುಗಿದ್ಮೇಲೆ ಅಂತ ಹೇಳ್ತಿದ್ರೆ ನಾಸಿರ್. ಅಯ್ಯೋ ಹೋಗೋಣ ನಡೀರಿ ಮೇಡಮ್, ಎಷ್ಟು ದಿನ ಆಯಿತು ಹೊರಗಡೆ ಹೋಗಿ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಬರೋಣ. ಸರಿ ನಾಸಿರ್, ಹೋಗೋಣ. ಈ ಕೇಸು ಇಷ್ಟು ಬೇಗ ಮುಗಿಯುತ್ತೆ ಅಂತ ನಾನು ಅನ್ಕೊಂಡೇ ಇಲ್ಲ ಮೇಡಮ್. ಅಯ್ಯೋ ನಮ್ಮ ಅದೃಷ್ಟ ಮುಗೀತಲ್ಲ ಬಿಡ್ರಿ. ಅಲ್ಲ ಮೇಡಮ್, ಪಾಪ ಡಾಕ್ಟ್ರ್ ಏನಾದರೂ ಒಂದು ವೇಳೆ ಭದ್ರಪ್ಪ ಅವ್ರನ್ನ ಚೆಕ್ ಮಾಡ್ತಾ ಇದ್ದಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ಬರ್ನೇ ಮಾಡಿಬಿಡ್ತಾ ಇದ್ರಲ್ಲ ಮೇಡಮ್. ಪಾಪ ಡಾಕ್ಟ್ರ್ ಯಾರು ತುಂಬ ಒಳ್ಳೆಯವರು ಮೇಡಮ್. ಅವ್ರನ್ನೆಲ್ಲ ಚೆಕ್ ಮಾಡಿ ನೋಡಿದಾಗ ಇಲ್ಲ ಇನ್ನೂ ಬದುಕಿದ್ದಾರೆ, ಪಾಪ ಮೈಯೆಲ್ಲ ಬಿಸಿ ಇದೆ, ಅನ್ಯಾಯವಾಗಿ ಪ್ರಾಣ ಹೋಗ್ತಿತ್ತಲ್ಲ ಅಂತಂದರು. ಇವಾಗ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಮೇಡಮ್ ನನಗೆ. ಹೌದು ನಸೀರ್, ನಾನಂತೂ ಇದನ್ನು ಈ ಕೇಸ್ ಕ್ಲಿಯರ್ ಆಗೋವರೆಗೂ ಗುಟ್ಟಾಗೆ ಇಡಬೇಕು ಅಂತ ಅಂದ್ಬಿಟ್ಟು ನಾನೇ ಹಾಸ್ಪಿಟಲ್ ಕರ್ಕೊಂಡೋಗಿ ಸೇರಿಸಿದ್ದು. ಯಾಕಂತಂದರೆ ಕೇಸ್ ಯಾವ ಕಡೆ ಅದು ಟರ್ನ್ ಆಗ್ಬೋದಲ್ವಾ, ಹಂಗಾಗಿ ನಂಗೆ ಮುನ್ನೆಚ್ಚರಿಕೆಯಿಂದ ಆ ವಿಷಯನ ಗುಟ್ಟಾಗಿಟ್ಟಿದ್ದು ನಾನು. ಅವರು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಏನು ಮಾಡೋದು, ಡೆಡ್ ಬಾಡಿ ಥರನೇ ಬಟ್ಟೆ ಎಲ್ಲ ಮಾಡಿ ಏನೋ ಪ್ಲ್ಯಾನ್ ಮಾಡಿ ಅವ್ರಿಗೆ ಕೊಟ್ಟಿದ್ದು ಪೋಸ್ಟ್ ಮಾರ್ಟಮ್ ಮಾಡಿರೋ ಬಾಡಿ ಅಂತ. ಅದನ್ನು ಅವ್ರು ಬರ್ನೂ ಮಾಡಿಬಿಟ್ರು. ಹೇಗೋ ಒಂದು ಪ್ರಾಣ ಉಳಿತಲ್ಲ ಮೇಡಮ್, ಬಿಡಿ ಪಾಪ. ಏನು ಮಾಡೋದು ಮೇಡಮ್, ಸಹಜ, ಮಾನವ ತಪ್ಪು ಮಾಡೋದು ಸಹಜ, ಏನೂ ಮಾಡೋಕ್ಕಾಗಲ್ಲ ಮೇಡಮ್. ನಾವಿದ್ದೀವಲ್ವ ತಪ್ಪು ಮಾಡಬಾರ್ದು ಅಂತ ಹೇಳೋಕ್ಕೆ. ಹೌದೌದು, ಅಂದರೆ ಪಾಪ ಅವ್ರಿಗೆ ಬಾಯಿ ಮಾತು ಬರುತ್ತೋ ಇಲ್ಲೋ ಅಂತ ಹೇಳ್ತಿದ್ದಾರೆ ನರ್ಸಿ ಡಾಕ್ಟ್ರು, ಅದೊಂದೇ ಬೇಜಾರು. ಬರಲೂಬಹುದು ಬರದೇ ಇರಲೂಬಹುದು ಅಂತ ಹೇಳಿದ್ರಲ್ಲ ಮೇಡಮ್ ಡಾಕ್ಟ್ರು, 2 ಮಾತು ಹೇಳಿದ್ರಲ್ಲ. ಹೌದು ನರ್ಸಿರಿ ಹೇಳಿದ್ರು. ಏನು ಮಾಡೋಕ್ಕಾಗುತ್ತೆ, ನೋಡೋಣ ಮುಂದೆ ಏನಿದೆ ಅಂತ. ಅಣ್ಣ ಬಾಣ ಅಣ್ಣ, ಧನು ಅವ್ರ ಅಮ್ಮನ ಕರ್ಕೊಂಡೋಗಿ ತೋರಿಸಿದ್ರಾ? ತೋರಿಸ್ತೆ ಸಿಂಚು. ಆಮೇಲೆ ದೊಡ್ಡ ಡಾಕ್ಟ್ರ್ ಹೇಳಿದ್ರಂತೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಿದ್ರೆ ಮನೆಗೆ ಕರ್ಕೊಂಡೋಗಿ ಅಂತ ಹೇಳ್ದೆ ಧನುಗೆ. ಕರ್ಕೊಂಡೋಗಿ ಅಂತ, ಮತ್ತು ಬಿಲ್ಲೆಲ್ಲ ಪೇ ಮಾಡಿಬಿಟ್ಟು ಅವ್ರ ಕೈಲಿ ಕೊಟ್ಟು ಬಂದೆ ಸಿಂಚು. ಎಷ್ಟಾಗಿತ್ತಣ್ಣ ಬಿಲ್ಲು? 1 ಲಕ್ಷ ಚಿಲ್ಲರೆ ಆಗಿತ್ತು ಸಿಂಚು. ಹೋಗ್ಲಿ ಬಿಡೋಣ, ನನಗೂ ಮೈಂಡ್ ಒಂಥರ ಫ್ರೀ ಅನಿಸ್ತಾ ಇದೆ ಅಣ್ಣ. 3 ದಿವಸದಿಂದ ನನಗಂತೂ ತುಂಬಾ ಟೆನ್ಷನ್ ಆಗ್ಬಿಟ್ಟು, ನಾನು ಎಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅನ್ನೋ ಜ್ಞಾನನೇ ಇರಲಿಲ್ಲ ನನಗೆ, ಹಂಗಾಗೋಗಿತ್ತು. ಇವಾಗಂತೂ ಆರಾಮಾಯ್ತಣ್ಣ ಒಂದು ಸ್ವಲ್ಪ. ಇನ್ನೂ ಎಲ್ಲ ಆರಾಮ್ ಸಿಂಚು, ಇನ್ನೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗೈತೆ. ಏನು ಹಿಂಗೆ ಹೇಳ್ತಾ ಇದ್ದೀರಾ? ಸಿಂಚು, ಭದ್ರಪ್ಪ ಒಂದು ಲೆಟ್ರ್ ಬರ್ಕೊಟ್ಟಿದ್ದಾನೆ, ಅಂತೇಳಿ ಕೊಡ್ತೀನಿ ನಿಮಗೆ. ಇದೇನಣ್ಣ ಇದು? ನಾನು ಪಮ್ಮಿ ಗಂಡನ ಕೊಂದಿಲ್ಲ, ಮೈಕಲ್ಗೆ 80 ಲಕ್ಷ ದುಡ್ಡು ವಾಪಸ್ ಕೊಟ್ಟೆ. ಕೊಂದಿದ್ದು ಯಾರೋ ಗೊತ್ತಿಲ್ಲ, ಹೆಂಗಸರ ವಿಚಾರಕ್ಕೆ ಹೋಗ್ತಾ ಇದ್ದಿದ್ದು ನಿಜ. ಇದನ್ನ ವಿಜಯನಾ? ಹಾಂ, ಮತ್ತು ಪಮ್ಮಿ ಅಕ್ಕ ಗಂಡನಿಗೆ ಚೆನ್ನಾಗಿ ಹೊಡೆದು ದೂರ ತೊಗೊಂಡೋಗಿ ಬಿಸಾಕಿದ್ಯಾರು? ಹಾಂ, ಇದೆಲ್ಲ ಏನಣ್ಣ, ಏನೋ ವಿಚಿತ್ರ, ನನಗೇನು ಗೊತ್ತಾಗ್ತಾ ಇಲ್ಲ. ಹಂಗಾದರೆ ಪಮ್ಮಿ ಅಕ್ಕ ಅದು 80 ಲಕ್ಷ ದುಡ್ಡು ಏನಾಯ್ತಣ್ಣ ಭದ್ರಪ್ಪ ವಾಪಸ್ ಕೊಟ್ಟಿದ್ರೆ? ಹಾಂ, ದುಡ್ಡು ಏನಾದಂಗೆ? ಆಕ್ಸಿಡೆಂಟ್ ಮಾಡಿದ್ಯಾರು? ಆ ಕಾರ್ನೆಲ್ಲ ನಚ್ಕುಚ್ಚಿ ಮಾಡಿದ್ಯಾರು? ಹಾಂ, ಏನಾಯ್ತಣ್ಣ? ಏನೋ ಗೊತ್ತಾಗ್ತಾ ಇಲ್ಲಣ್ಣ, ಏನು ಮಾಡೋದು ಇವಾಗ? ನಾಸಿರ್, ಇನ್ನೂ ಒಂದು ಕೇಸ್ ನಮಗೆ, ಇದನ್ನು ಸರ್ಚ್ ಮಾಡಲೇಬೇಕು. ಮಾಡದೇ ಇದ್ದರೆ ನನ್ನ ನಿದ್ದೆನೇ ಬರಲ್ಲ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ವಿಜಯಣ್ಣ, ನಿಮ್ಗೆ ಯಾರ ಮೇಲೆ ಅದು ಅನುಮಾನ ಇದೆಯಣ್ಣ? ಪಮ್ಮಿ ಅಕ್ಕ ಅವ್ರ ಫ್ಯಾಮಿಲಿಗೆ ಆಗದೆ ಇರೋರು ಏನು? ಯಾಕಂದರೆ ನೀವು ಫಸ್ಟಿಂದ ನೋಡ್ತಾ ಇದ್ದೀನಿ ಅವ್ರ ಫ್ಯಾಮಿಲಿನ ಅಂತ ಹೇಳಿದ್ರಲ್ಲ. ನೋಡ್ತಾ ಇದ್ವಿ ಸಿಂಚು, ಬಟ್ ನಾವೆಲ್ಲ ಅವ್ರ ಮನೆಗೆ ಹೋಗಲಿಲ್ಲ. ಭದ್ರಪ್ಪನೇ ಪಮ್ಮಿ ಅಕ್ಕ ಅವ್ರ ಫ್ಯಾಮಿಲಿಗೆ ಕಾಂಟ್ಯಾಕ್ಟ್ ಇದ್ದಾರೆ ಅಂತ ನಮ್ಗೆ ಇವಾಗಲೇ ಗೊತ್ತಾಗಿದ್ದಲ್ವಾ. ಯಾರ್ಯಾರು ಬರ್ತಾಯಿದ್ರೋ ಏನೋ, ಅವ್ರ ಫ್ಯಾಮಿಲಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ರೋ ಏನೋ ಗೊತ್ತಾಗ್ತಾ ಇಲ್ಲ. ಆದರೆ ಭದ್ರಪ್ಪ ದುಡ್ಡು ನಾನು ಕೊಟ್ಬಿಟ್ಟೆ ವಾಪಸ್ಸು, ಅವ್ರನ್ನ ಮೈಕಲ್ ಅವ್ರನ್ನ ಸಾಯಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನು ಮಾಡಬೇಕಂತ ನನಗೂ ಗೊತ್ತಾಗ್ತಾ ಇಲ್ಲ ಸಿಂಚು. ಒಂದ್ಸರಿ ಪಮ್ಮಿ ಅಕ್ಕನ ಕನ್ಸಲ್ಟ್ ಮಾಡೋದೇ ವಾಚೋಣ, ಯಾಕಂದರೆ ಪಮ್ಮಿ ಅಕ್ಕಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಏನು? ಸರಿ, ನಾನು ಸಂಜೆ ಒಂದು 5:15 ನಂಗೆ ಕಾಲ್ ಮಾಡ್ತೀನಿ ಪಮ್ಮಿ ಅಕ್ಕಗೆ. ತಿಳ್ಕೊಳ್ಳೋಣ, ಪಮ್ಮಿ ಅಕ್ಕಗೆ ಕಾಲ್ ಮಾಡಿ ಯಾರ ಮೇಲಾದರೂ ಅನುಮಾನ ಇದೆಯಾ ಏನು ಅಂತ. ಸರಿ ಸಿಂಚು, ಆಯಿತು. ಯಾರು ಬೇಕಾಗಿತ್ತು? ಬನ್ನಿ ಸಿಂಚು, ಸರಿ ನಾನು ಬರ್ತೀನಿ. ಹಾಂ ಸರಿ ಅಣ್ಣ, ಆಯಿತು. ಓಹೋ, ಪದ್ಮಾವತಿ ಮೇಡಮ್ ಅವರು ಬರಬೇಕು.
ಏನು ಸಮಾಚಾರ? ಸ್ಟೇಷನ್ವರೆಗೂ ಬಂದಿದ್ದೀರಲ್ಲ? ಅದೇನೋ ನಮ್ಮ ಯಜಮಾನ್ ಹಿಡ್ಕೊಂಬಂದು ಜೈಲಾಗ ಹಾಕಿದ್ದೀರಂತಲ್ಲಮ್ಮ? ಯಾಕ ಯಾಕ ನಮ್ಮ ಯಜಮಾನ್ ಹಿಡ್ಕೊಂಬಂದಿರೋದು ನೀನು? ನಿಮ್ಮ ಯಜಮಾನ್ರು ಭದ್ರಪ್ಪನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾರ ಜೊತೆ ಗೊತ್ತಾ? ನಿಮ್ಮ ಯಜಮಾನ್ರ ಲವ್ವರು ಸುಶೀಲಾ. ನಿಮ್ಮ ಯಜಮಾನ್ರು ಆ ಸುಶೀಲಾ ಇಬ್ರು ಭದ್ರಪ್ಪನ್ನೇ ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ಹಿಡಿದು ಸ್ಟೇಷನಲ್ಲಿ ಹಾಕಿದ್ದೀನಿ. ಸುಶೀಲಿ ಜೊತೆಗ? ಹ್ಞೂ, ಸುಶೀಲಾ ಜೊತೆಗೆ. ನೀನೇನು ಮಾಡ್ತಾ ಇದ್ದೆ? ನಿನ್ನ ಗಂಡ ಯಾವಾಗ ಹೋಗಿ ಅವಳ ಮನೆಗಿದ್ರೆ ನೀನೇನು ಮಾಡ್ತಾ ಇದ್ದೆ ಹೇಳು? ಕತ್ತೆ ಮೇಯಿಸ್ತಾ ಇದ್ದ ನೀನು? ನೀನೇನಕ್ಕೆ ಹೆಂಡತಿ ಅಂತ ಮನೆಯೊಳಗಿರೋದು? ಆ ಗಂಡನ ಅದ್ಬಸ್ಸಾಗಿ ಇಟ್ಕೊಳಕ್ಕಾಗಲ್ವಾ ನೀನು? ಅಯ್ಯೋ, ಅವನು ಬಾಯಿಗೆ ಮುಣ್ಣಾಕ, ಅವ್ನು ಮಕ ಮುಚ್ಚೋಗ, ಹೇಳಮ್ಮ ಇಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ತಿರ್ಗೋಗಿ ಅವಳ ಹತ್ರ ಸೇರ್ಕೊಂಡವನ. ಇವಾಗ ಅವಳಿನಿಂದ ಇವನು ಜೈಲಿಗೆ ಬಂದಿರೋದು. ಹ್ಞೂ, ಇವರಿಬ್ರು ಸೇರಿ ಭದ್ರಪ್ಪನ ಸಾಯಿಸೋಕೆ ಹೋಗೋರೆ. ಅಲ್ಲೆಲ್ಲೋ ಇದ್ರು ಮನೆ ತೋಟಗಳಿಗೆ ಹೋಗಿ ಹೇಳ್ಕೊಂಬಂದೆ. ಅವಳು ಏನೋ ಭದ್ರಪ್ಪನ ಹತ್ರ ನಿನ್ನ ಗಂಡನಿಗೆ 5 ಲಕ್ಷ ಈಸ್ಕೊಟ್ಟಿದ್ಲಂತೆ. ಅಯ್ಯಪ್ಪನ ಬಂದು ಕೇಳ್ತಾ ಇದ್ದಿದ್ದಕ್ಕೆ ಇವರಿಬ್ರು ಸೇರ್ಕೊಂಡು ಸಾಯಿಸೋಕೆ ಹೋಗಿರೋದು. ಓ, ಹಂಗಾದ್ರೆ ಅವಳು ಇವನ್ಗೆ 5 ಲಕ್ಷ ಈಸ್ಕೊಟ್ಟವಳೆ. ಅವ್ನು ಬಂದು ಕೇಳ್ತಾ ಇದ್ದಿದ್ದಕ್ಕೆ ಸಾಯಿಸೋಕೆ ಹೋಗಿರೋದು ಇಬ್ರು. ಇದೊಳ್ಳೆ ನ್ಯಾಯ ಇಲ್ಲ. ನೀನು ಕೊಟ್ಟಿರೋನು ಕೇಳ್ದಿರಿತ್ತಾನ? ಅಲ್ಲೇ ನಮ್ಮ ಪದ್ಮಾವತಮ್ಮ 5 ಲಕ್ಷ ಕೊಟ್ಟಿರೋನು ಕೇಳ್ದಿರಿತ್ತಾನ? ನೀನು ಹೇಳಮ್ಮ ನ್ಯಾಯ. ಸರಿನಾ ಇವರಿಬ್ರು ಮಾಡಿದ್ದು? ಹಾಂ, ಅಯ್ಯಪ್ಪನೇನೋ ಬದುಕಿದ್ನು, ಏನೋ ಇವ್ರ ಅದೃಷ್ಟ ಚೆನ್ನಾಗಿತ್ತು. ಬದುಕಿಲ್ಲ ಅಂತಂದಿದ್ರೆ ಜೀವಾವಧಿ ಶಿಕ್ಷೆ, ಸಾಯೋವರೆಗೂ ಇಬ್ರು ಜೈಲಾಗೆ ಕೊಳಿಬೇಕಾಗಿತ್ತು. ಹಾಂ, ಇವರಿಬ್ರು ಮಾಡಿರೋದು ಸರಿನಾ? ನೀನೇ ಹೇಳಮ್ಮ ಪದ್ಮಾವತಮ್ಮ, ನೀನೇ ಹೇಳು, ನೀನೇ ನ್ಯಾಯ ಕೊಡ್ಸು ನಮ್ಕ. ಇವಾಗ ಆ ಸುಪ್ನಾತಿ ಎಲ್ಲವಳೆ? ಆ ಸುಪ್ನಾತಿ ಈ ಸುಪ್ನಾತಿಗೆ ಇಬ್ಬರನ್ನು ಪಕ್ಕ ಸೆಲ್ಲಾಗಿ ಇಕ್ಕಿದ್ದೀರಿ. ಪಕ್ಕದಾಗೆ ಬೇರೆ ಬೇರೆ ಜೈಲಾಗೆ. ಅಲ್ಲಮ್ಮ, ನಿಮ್ಗೇನು ಬುದ್ಧಿ ಬೇಡನಮ್ಮ? ಪಕ್ಕದಾಗೆ ಇಕ್ಕೊಂಬಿಟ್ರೆ ಹಾಂ ಅದಂಗೆ ಬೇರೆ ಬೇರೆ ಇಕ್ಬೇಕಾಗಿತ್ತಾನೆ? ಇಬ್ರು ದೂರ ತಿರ್ಗಾ ಮಾತಾಡ್ಕೊಂತಾರೆ ಅವರು. ಅಯ್ಯೋ, ನೀವು ಒಳ್ಳೆ ಸೋರೋಯ್ತು ಬಿಡು, ಒಳ್ಳೆ ಕೆಲಸ ಮಾಡ್ತೀರಿ ನೀವು. ಅಯ್ಯೋ, ಮಾತಾಡ್ಕೊಳ್ಳಿ ಅಂತಾನೆ ಬಿಟ್ಬಿಟ್ಟಿದ್ದೀರಿ. ಎಲ್ಲನ ಮಾತಾಡ್ಕೊಳ್ಳಿ ಬಿಡು. ಇನ್ನೇನು ಅವ್ರೇನು ಈಚೆಗೆ ಬರೋಕ್ಕಾಗ್ತೈತಾ? ಹಾಂ, ಜೈಲಾಗೆ ಇನ್ನು ಪರ್ಮನೆಂಟ್ ಫಿಕ್ಸು. ಅಯ್ಯೋ ಕಲ್ದಿರಮ್ಮ, ಹಂಗೆಲ್ಲ ಮಾಡಬೇಡ. ನನ್ನ ಮಗನಿಗಿನ್ನ ಮದುವೆ ಮಾಡಬೇಕು. ಮದುವೆ ಮಾಡಿದಾಗ ಕಾಲು ತೊಳೆದು ಕನ್ಯಾದಾನ ಮಾಡೋಕ್ಕ ಅವ್ರ ಅಪ್ಪನೂ ಇರಬೇಕು, ತಂದೆ ತಾಯಿ ಇರಬೇಕು. ನಿಂಕೇನು ತಿಳಿದಾ? ಇಲ್ಲಮ್ಮ ಪದ್ಮಾವತಮ್ಮ, ನಂಗೇನು ತಿಳಿದು? ಹೌದೇನು? ಶಾಸ್ತ್ರಗಳಿಗೆಲ್ಲ ಅಪ್ಪನ ಅಮ್ಮನ ಬೇಕಾ? ಹ್ಞೂನಮ್ಮ ಬೇಕು. ಅಯ್ಯೋ, ನನ್ನ ಗಂಡನ ಬಿಟ್ಬಿಡಮ್ಮ, ನಾನು ಕರ್ಕೊಂಡು ಹೊರಟೋತೀನಿ. ಅವ್ನಿಗೆ ಬುದ್ಧಿ ಹೇಳ್ತೀನಿ. ಇನ್ನೊಂದ್ಸತಿ ಅವ್ರು ಮನ್ಕೋಬೇಡ, ಅವಳ ಜೊತೆಗೆ ಮಾತಾಡಬೇಡ ಅಂತ ಹೇಳ್ತೀನಿ. ಕಳಿಸ್ಬಿಡಮ್ಮ ನನ್ನ ಗಂಡನ. ಅಯ್ಯೋ, ಊರಾಗ ಯಾರೋ ಹಿಂಗಂದ್ರು. ಅಯ್ಯೋ, ಪೊಲೀಸ್ ಸ್ಟೇಷನ್ಗೆ ಹಾಕೋರಂತೆ ನಿಮ್ಮ ಗಂಡನ. ನಿನ್ನ ಹೋಗಿಲ್ಲ, ನೋಡ್ಕೊಂಬಂದಿಲ್ಲ ಅಂತ. ಎದ್ದು ಬಿದ್ದು ಓಡ್ ಬನ್ನಮ್ಮ. ಅಯ್ಯ, ಎದ್ದು ಬಿದ್ದು ಏನಕ್ಕೆ ಓಡ್ ಬರಕೋತೆ? ಫ್ರೀ ಬಸ್ ಇತ್ತಲ್ಲ, ಫ್ರೀ ಬಸ್ಸಾಗ ಆರಾಮಾಗಿ ಬರ್ಬೋದಾಗಿತ್ತಲ್ಲ. ಹಾಂ, ಅಯ್ಯೋ, ಫ್ರೀ ಬಸ್ಸಾಗೆ ಬಂದಿತ್ತು. ಸುಮ್ಮನೆ ಹಂಗೆ ಹೇಳಿದ್ ನಾನು, ಎದ್ದು ಬಿದ್ದು ಬನ್ನಿ ಅಂತ. ಎಲ್ಲಮ್ಮ ನನ್ನ ಗಂಡನ ನೋಡ್ತೀನಿ. ಅಯ್ಯೋ ನಡಿಯಮ್ಮ, ಕರ್ಕೊಂಡೋಗಿ ತೋರಿಸ್ತೀನಿ. ಅದಕ್ಕೇನಂತೆ, ನಡಿ ಕರ್ಕೊಂಡೋಗಿ ತೋರಿಸ್ತೀನಿ. ಓ, ಅವ್ನು ಬೈಕ್ ಮುಣ್ಣಾಕ ಹೇಳಮ್ಮ, ಅವ್ನು ಹೊಟ್ಟೆ ಉರ್ದೋಗ. ಆ ಸಂಗೀತನ ಕಟ್ಕೊಂಡು ಅವಳನ್ನೂ ಬಳಸಿಲ್ಲ, ನನ್ನನ್ನು ಕಟ್ಕೊಂಡು ನನ್ನೂ ಬಳಸಿಲ್ಲ. ಇವಾಗ ಇವಳು ಕಟ್ಕೊಂಡ? ಹಾಂ, ಅಯ್ಯೋ ರಾಮ, ಕಟ್ಕೊಂಡಿರೋದಲ್ಲಮ್ಮ ಈ ಅಮ್ಮನ್ನ. ಹ್ಞೂ, ಮತ್ತೆ ಇಟ್ಕೊಂಡಿರೋದು ಅಕ್ರಮ ಸಂಬಂಧ ಅಂತಾರೆ. ಯಾವ ಅಕ್ಕಮ್ಮನ ಸಂಬಂಧನೋ? ಬಮ್ಮ ನೋಡ್ಸ್ಬಾ ನನ್ನ ಗಂಡನ. ನಡಿ ನೋಡ್ತೀನಿ, ನಡಿ. ಈಗಮ್ಮ ಪದ್ಮಾವತಮ್ಮ, ನಿಮ್ಮ ಯಜಮಾನ್ರು ಇಲ್ಲವ್ರೆ? ಪತಿ ಚೆನ್ನಾಗಿದೆಯಾ? ಅಯ್ಯ, ನೀ ಮಕ ಮುಚ್ಚೋಗ, ನೀನು ಎದುರು ಬಿದ್ದೋಗ ಹೋಗು. ಏನು 3-4 ದಿವಸಕ್ಕೆ ಅಳ್ಸ್ಕೊಂಡು ಹೋಗಿತ್ತೀನಿ ನಾನು. ನಂಗೇನು ಜಡ್ಡವ್, ನಾನು ಚೆನ್ನಾಗಿದ್ದೀನಿ. ನಿಂಕೇನ ಬರ್ಬಾರ್ದು ಬಂದಿರೋದು? ಮನೆ ಹೇಳ್ದಲ್ಲ ಸುಶೀಲಿ ಸುದ್ದಿಗೆ ಹೋಗಲ್ಲ ನಾನು ಅಂತ. ಹಾಂ, ತಿರ್ಗಾ ಅವಳ ಜೊತೆಗೆ ಹೋಗಿ ಏನೋ ಭದ್ರಪ್ಪನ ಸಾಯ್ಸಕ್ಕೆ ಹೋಗಿದ್ರಂತಲ್ಲ, ಏನೋ ಬಂದಿರೋದು ನಿಮ್ಕ? ಅವನೇನೋ ಅದೃಷ್ಟ ಚೆನ್ನಾಗಿದ್ದು ಉಳ್ಕೊಂಡವನೇ. ಇಲ್ಲ ಅಂತಂದಿದ್ರೆ ಏನು ಗತಿ? ಏನೋ ಗತಿ? ಏನಕ್ಕ ಈ ಕೆಲಸ ಮಾಡಬೇಕಾಗಿತ್ತು? ನಡಿ ಬಾ, ಮನ್ಕೋಗನ್ ಬಾ. ಮೇಡಮ್ಮ, ಏನೋ ತಪ್ಪಾಗೋಯ್ತು. ಇನ್ನ ಅಂಥ ತಪ್ಪುಗಳೇನು ಮಾಡಲ್ಲ. ಆ ಸುಶೀಲಿ ಸುದ್ದಿಗೆ ಹೋಗಿದ್ದಂಗೆ ನಾನು ನೋಡ್ಕೊತೀನಿ. ಕಳಿಸ್ಬಿಡು ಮೇಡಮ್ಮ ನಮ್ಮ ಯಜಮಾನ. ಬಾ, ಹೋಗನ್ ಬಾ. ಇನ್ನೊಂದು ಕಿತ ಏನ ಸುಶೀಲಿ ಸುದ್ದಿಗೆ ಹೋಗುವ. ನಿನ್ ಕತೆ ಗಾಚಾರ. ಮೇಡಮ್ಮ, ಅದೇನೋ ಬೀಗ ಹಾಕಿದ್ರಲ್ಲ, ಅದನ್ನು ತೆಗೀರಿ. ಬತ್ತಾನೆ ಇಷ್ಕ ಮಾವು. ಪದ್ಮಾವತಮ್ಮ, ಇದನ್ನು ಮಕ್ಕಳಾಟ ಅನ್ಕೊಂಡಿದ್ಯೇನಮ್ಮ? ಹಾಂ, ನಿಮ್ಮ ಯಜಮಾನ್ರನ್ನ ಜೈಲ್ಗೆ ಹಾಕಿದ್ದೀರಿ. 10 ವರ್ಷ ಜೈಲಾಗೆ ಇರಬೇಕು, ಈಚೆಗೆ ಬರಂಗಿಲ್ಲ. ಏನು 10 ವರ್ಷ? ಅಯ್ಯೋ, ಹಂಗೆಲ್ಲ ಮಾಡಬೇಡಮ್ಮ, ಹಂಗೆಲ್ಲ ಮಾಡಬೇಡ. ನನ್ನ ಚಿಕ್ಕ ಮಗಳು ಸರಿಯಿಲ್ಲ, ಅವಳಿಗೆ ಮದುವೆ ಮಾಡಿಬಿಡ್ಬೇಕು ಬಿರಿನ. ನಮ್ಮ ಯಜಮಾನ್ ಇಲ್ಲ ಅಂತಂದ್ರೆ ಮದುವೆ ಮಾಡೋಕ್ಕತ್ತದ? ನನ್ನ ದೊಡ್ಡ ಮಗಳ್ಕ ನಮ್ಮ ಯಜಮಾನ್ ಇಲ್ಲ ಅಂತ ಮದುವೆ ಮಾಡಿ, ಅಯ್ಯೋ ಅವಾಗ ಬಿತ್ತಿದ್ದು ನಾನು ಒಂದೊಂದು ಪಾಡಲಲ್ಲ. ಅವರು ಇವ್ರು ಕಾಲು ಇಟ್ಕೊಂಡಿದ್ದಾಯ್ತು, ಬರ್ರಪ್ಪ ಕಾಲು ತೊಳೆದು ಕನ್ಯಾದಾನ ಮಾಡ್ಕೊಟ್ರಿ ಅಂತ. ಇಲ್ಲ, ನಮ್ಮ ಯಜಮಾನ್ ಬರಬೇಕು, ನೀವು ಕಳ್ಸಿಕೊಟ್ಬಿಡಮ್ಮ. ಪದ್ಮಾವತಮ್ಮ, ನಡಿಯಮ್ಮ, ಮಾತಾಡಿಸ್ತಾ ನಿಮ್ಮ ಯಜಮಾನ. ನಡಿ ನಡಿ, ಅಲ್ಲೇ ಏನೇನು ಕಾಪಿ ಗಿಪಿ ತರಿಸ್ಕೊಡ್ತೀನಿ, ಕುಳಿತುಬಿಟ್ಟ ಮನೆಗೆ ಹೋಗಿ ಅಂತ. ನಡಿ. ಯಾಕೆ ಮೇಡಮ್ಮ? ಏಯ್, ನಿನ್ನ ಮನೆಗೆ ಹೋಗಿ ನಮ್ಮ ಅಣ್ಣನ ಕಳ್ಸೋಗು. ನಮ್ಮ ಅಣ್ಣ ಹತ್ರ ಮಾತಾಡ್ಬೇಕು ನಾನು. ಹೋಗು, ನಮ್ಮ ಅಣ್ಣನ ಕಳಿಸು. ನಿಮ್ಮ ಅಣ್ಣ ಬಂದವನೇ, ಅದೇನೋ ಲಾಯರ್ ಅಂತೆ. ಲಾಯರ್ ಹತ್ರ ಮಾತಾಡಕ್ಕೆ ಹೋದ್ನು. ನೀನು ಹೋಗಿ ನಿಮ್ಮ ಯಜಮಾನ್ ಮಾತಾಡ್ಸೋಗು, ನಾನು ಲಾಯರ್ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ ಅಂತ ಹೋದ್ನು. ಮೇಡಮ್ಮ, ಆ ಸುಪ್ನಾತಿ ಎಲ್ಲವಳು ಹಂಗೆ ತೋರಿಸ್ಬಾ. ಅವಳು ನೋಡ್ಬೇಕು ಪದ್ಮಾವತಿ. ಹ್ಞೂ, ಅವಳು ಬಿಟ್ಬಿಡ್ತೀನಿ ನಾನು ಸುಮ್ಮನೆ. ಅವಳಿಗೆ ಏನು ಕೆಲಸ ಕೊಡ್ತೀನಿ ಅಂತ ನೋಡ್ಬಾ. ಏಯ್, ನೋಕು, ಮನೆಗೆ ಹೋಗು, ಮನ್ಕೋಗ. ನಿಂಗೇನು ಗೊತ್ತಾಗಲ್ಲ ಮಾಡಲ್ಲ. ಯಾರು ಹೇಳಿದ್ ನಿಂಗೆ ಇಲ್ಲಿಗೆ ಬಾ ಅಂತ? ನಡಿ, ಅವಳೇನು ಮಾತಾಡ್ಸೋದು ನೀನು? ಹೇಯ್, ಬಾಯಿಸ್ಕೊಂಡು ನಿಂತ್ಕೊಳ್ಳ ನೀನು. ಹೊತ್ತುತ್ತೋಗ ಎಲ್ಲ ನಿನ್ನಿಂದನೇ ಆಗಿತ್ತು ಇಷ್ಟು. ಅವಳು ಸವಾಸ್ಕೊ ಹೋಗಬೇಡ ಅಂತ ಎಷ್ಟೋ ಸತಿ ಬಿಡ್ಕೊಂಡು. ಇವಾಗ ನೋಡ್ದೇನಾ ಅನ್ಬೋಗ್ಸು. ಇನ್ನೂ ಒಂದು 15 ದಿವಸ ಬಿಡ್ಬೇಡ್ರಿ ಮುಂಡಮ್ಮಗೆ ಇಲ್ಲೇ ಇರಲಿ. 15 ದಿವಸ ಅಲ್ಲಮ್ಮ ಪದ್ಮಾವತಿ, 10 ವರ್ಷ. ವರ್ಷಗಳಾವ ದಿನಗಳಾವ. ಮೇಡಮ, ಅವಳು ತೋರಿಸ್ಬಾ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು
ಸಪೋರ್ಟ್ ಮಾಡಿ